Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. Sri Raghavendra Tuppa, Sri Raghavendra Ghee. ಟ್ಯಾಗರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಗಳಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದೆ ರೈತರಿಗೆ ತೊಂದರೆ, ಶರಣಪ್ಪ ಉದ್ವಾಳ್. ನಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಳಿಸದಿದ್ದರೆ ಶಿಸ್ತು ಕ್ರಮ, ಡಿಸಿ ಪೂವಿತ ಎಚ್ಚರಿಕೆ. ಆರ್ವಿ ತಿಮ್ಮಾಪುರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಿ, ವಿಜಯಕುಮಾರ್ ಜಗಲಿ. ಶಾಲಾ ಪ್ರಾರಂಭೋತ್ಸವ, ಉತ್ತಮ ಶಿಕ್ಷಣ ಪಡೆದು ಉನ್ನತ ಅಧಿಕಾರಿಗಳಾಗಿ ಡಿಸಿ ಶುಭ ಹಾರೈಕೆ. ದರ್ವಿಶ ಕಂಪನಿ ಹೂಡಿಕೆದಾರರಿಗೆ ಹಣ ಮರಳಿಸಲಿ, ಅಂಬಾಜಿರಾವ್ ಮೈದನ್ಕರ್. ಬಾಲಕಿಯರ ಪಿಯು ಕಾಲೇಜು ಕಟ್ಟಡ ಪೂರ್ಣ, ಡಿಸಿ ತರಾಟೆ. ಮತ್ತು ಅಧಿಕ ಮಾಸ ಪೌರ್ಣಿಮೆ ಅಂಗವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 33 ಪವಮಾನ ಹೋಮ. ರಾಷ್ಟ್ರೀಯ ಹೆದ್ದಾರಿ 748A ರಸ್ತೆ ನಿರ್ಮಾಣ ನಡೆಯುತ್ತಿದ್ದು, ಮಸ್ಕಿ ತಾಲೂಕಿನ ಗೋನವಾರ, ಮುಸ್ಲಿಂ, ಕಾರ್ಲಕುಂಟಿ, ಬಸಾಪುರ ಸೇರಿ 5 ಗ್ರಾಮಗಳ ರೈತರ ಜಮೀನುಗಳಿಗೆ ಹೋಗುವ ಸರ್ವಿಸ್ ರಸ್ತೆಯೇ ಇಲ್ಲದೆ ಹೋಗಿದೆ. ಹೆದ್ದಾರಿ ಪ್ರಾಧಿಕಾರವರು ರೈತರ ಜಮೀನಿಗೆ ಹೋಗುವ ಹಕ್ಕು ಕಸಿದುಕೊಳ್ಳುತ್ತಲಿದ್ದಾರೆ ಎಂದು 748A ಹೆದ್ದಾರಿ ರಸ್ತೆ ಜಮೀನು ವಂಚಿತ ರೈತ ಹೋರಾಟ ಸಮಿತಿ ಸಂಚಾಲಕ ಶರಣಪ್ಪ ಉದ್ವಾಳ್ ದೂರಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಗ್ರಾಮಗಳಲ್ಲಿ ಸಭೆ ನಡೆಸಿದಾದ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜಮೀನಿಗೆ ಹೋಗುವ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು. ಈಗ ಭೂಮಿ ಸ್ವಾಧೀನವಾಗಿ ರಸ್ತೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿರುವಾಗ ಸರ್ವಿಸ್ ರಸ್ತೆ ನಿರ್ಮಿಸುವ ಯೋಜನೆಯೇ ಇಲ್ಲ ಎಂದು ಉಡಾಫೆಯಾಗಿ ಹೇಳುತ್ತಿದ್ದಾರೆ. ರೈತರು ಕೃಷಿ ಚಟುವಟಿಕೆಗಳಿಗೆ ಟ್ರ್ಯಾಕ್ಟರ್, ಕೃಷಿ ಯಂತ್ರೋಪಕರಣಗಳನ್ನು ಜಮೀನಿಗೆ ತೆಗೆದುಕೊಂಡು ಹೋಗಲು ಸಾಧ್ಯವಾಗುತ್ತಿಲ್ಲ. ಜಮೀನಿಗೆ ತೆರಳಲು 5-6 ಕಿಲೋಮೀಟರ್ ಸುತ್ತಿ ಹೋಗುವ ಸ್ಥಿತಿ ಕೆಲವರಿಗೆ ಇದ್ದರೆ ಮತ್ತೆ ಕೆಲವರಿಗೆ ಜಮೀನಿಗೆ ಹೋಗಲು ಸಾಧ್ಯವೇ ಇಲ್ಲ. ಅವೈಜ್ಞಾನಿಕ ಯೋಜನೆ ರೂಪಿಸಲಾಗಿದೆ ಎಂದರು. ರೈತರಿಗೆ ಆರ್ಥಿಕ ಸಂಕಷ್ಟ ಕಾರಣವಾಗುತ್ತಿದ್ದು, ಕೂಡಲೇ ಹೆದ್ದಾರಿ ಪ್ರಾಧಿಕಾರ ಸರ್ವಿಸ್ ರಸ್ತೆ ನಿರ್ಮಿಸಲು ಮುಂದಾಗಬೇಕೆಂದರು. ಕೆಲವೆಡೆ ಅಂಡರ್ ಪಾಸ್ ನಿರ್ಮಿಸಲಾಗಿದೆ, ಅಲ್ಲಿ ನಿರ್ಮಾಣ ವಾಹನಗಳೇ ಸಂಚರಿಸಲು ಆಗುತ್ತಿಲ್ಲ. ಕೃಷಿ ಬೆಳೆಗಳು ಮಾರುಕಟ್ಟೆಗೆ ತರಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಜಿಲ್ಲೆಯ ಸಚಿವರು, ಶಾಸಕರುಗಳು ರೈತರಿಗೆ ಎದುರಾಗಿರುವ ಸಮಸ್ಯೆ ಪರಿಹರಿಸಲು ಮುಂದಾಗಬೇಕೆಂದರು. ಅನೇಕ ಬಾರಿ ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ದರೂ ಉಡಾಫೆಯಾಗಿ ಪ್ರತಿಕ್ರಿಯಿಸಿದ್ದಾರೆ ಹೊರತು ಸಮಸ್ಯೆ ಪರಿಹಾರಕ್ಕೆ ಮುಂದಾಗುತ್ತಿಲ್ಲ. ಕೂಡಲೇ ಸಮಸ್ಯೆ ಪರಿಹರಿಸದೆ ಹೋದರೆ ರಸ್ತೆ ನಿರ್ಮಾಣಕ್ಕೆ ಅವಕಾಶ ನೀಡುವುದಿಲ್ಲ ಎಂದು ಎಚ್ಚರಿಸಿದರು. ನಿಮ್ಮೆಲ್ಲರ ಬೆಂಬಲದಿಂದ ಏನು ಭೂ ಸಮಸ್ಯೆಗಳಿದ್ದವು ಅಷ್ಟರ ಮಟ್ಟಿಗೆ ನಾವೇನು ಪ್ರತಿರೋಧ ಒಡ್ಡಿದಲ್ಲಿ ಏನು ಅವರು ಕೆಲವು ಕಾನೂನು ಉಲ್ಲಂಘನೆ ಮಾಡಿದ್ರು ಅಷ್ಟರ ಮಟ್ಟಿಗೆ ಧರಿಸ್ಕೊಡೋಕ್ಕಾಯ್ತು, ಪೂರ್ತಿ ಆಗೋಲ್ಲ. ಮೊದಲೆಲ್ಲ ಅವ್ರು ಏನಂತಂದರೆ
ನಮ್ಮ ಎಸ್ಪೆಷಲಿ ಗೋನವಾರದಲ್ಲಿ ಎಲ್ಲ ಕಡೆ ಪೊಲೀಸರು ಕರೆಸಿ ಬೆದರಿಸಿ ಭೂ ಸ್ವಾಧೀನ ಮಾಡಿಕೊಂಡ್ರು. ಗೋನವಾರದಲ್ಲಿ ಅದೇ ಥರ ಮಾಡಿ ಬಿತ್ತನೆ ಮಾಡಿದ ಬೆಳೆಯನ್ನು ನಾಶ ಮಾಡಿದ್ರು. ಬಟ್ ಅವ್ರು ಬೆಳೆ ನಾಶ ಮಾಡಿದ್ರು, ಇಲ್ಲಿವರೆಗೂ ಕೂಡ ಕೆಲಸ ಮಾಡೋಕ್ಕೆ ಬಿಟ್ಟಿಲ್ಲ ಅವರು. ಬೆಳೆ ಪರಿಹಾರ ಕೊಟ್ಟ ನಂತರನೇ ಕೆಲಸ ಮಾಡಬೇಕಂದಾಗ ಬೆಳೆ ಪರಿಹಾರ ಕೊಡ್ತಿದ್ದಾರೆ. ನೇನು ಕೆಲವು ತಾಂತ್ರಿಕ ಸಮಸ್ಯೆಗಳು ಅವ್ರು ಪರಿಹಾರ ಮಾಡ್ತಾ ಇದ್ದಾರೆ. ಇನ್ನು ಮುಂದುವರೆದ ಈಗ ಬಂದಿರೋ ಉದ್ದೇಶ ಏನಂದರೆ, ನಮ್ಗೆ ಪುರಾತನ ಕಾಲದಿಂದ ಇರ್ತಕ್ಕಂಥ ನಮ್ಮ ಹೊಲಗಳು ಹೋಗ್ತಕ್ಕಂಥ ರಸ್ತೆಗಳು ಇವತ್ತು ಸಂಪೂರ್ಣ ಮಟಕಗೊಳ್ಳಿದೆ, ಬಂದಾಗ್ತದೆ. ಅಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ನಾವು ಆರಂಭದಿಂದಲೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಬಂದಿವಿ ಸರ್. ಈ ರೋಡ್ ಯಾವಾಗ ಬಂತು ಅವಾಗಲೇ ಧ್ವನಿ ಎತ್ತಿದಾಗ ಅವ್ರು ಏನು ಹೇಳಿದ್ರು, ಫಸ್ಟೇ ಸಭೆ ಆದಾಗ 2023 ನವೆಂಬರ್ ತಿಂಗಳಲ್ಲಿ ಒಂದು ಸಭೆ ಆಯಿತು ಗೋನವಾರದಲ್ಲಿ. ಅದೇನೋ ಜಾಗೃತಿ ಸಭೆ ಅಂತ ಮಾಡಿದ್ರು. ಪ್ರತಿ ಹಳ್ಳಿಗೆ ಕೂಡ ನಾವು ಪೀಡಿನ ಕಳಿಸಿ ಅಲ್ಲಿರ್ತಕ್ಕಂಥ ರಸ್ತೆಗಳನ್ನು ವೀಕ್ಷಣೆ ಮಾಡಿ ನಿಮ್ಗೆ ಸುವ್ಯವಸ್ಥಿತವಾದ ರಸ್ತೆ ಮಾಡಿಕೊಟ್ಟು ಅಂತ ಹೇಳಿದ್ರು. ಬಟ್ ಒಂದು ಸಲ ಕಾಮಗಾರಿ ಆರಂಭ ಆದ ನಂತರ ನಮ್ಗೆ ಅಷ್ಟು ರಸ್ತೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಉದಾಹರಣೆಗೆ ತಗೊಂಡ್ರೆ ಗೋನವಾರ ಗ್ರಾಮದಲ್ಲಿ 5 ಜಮೀನಿಗೆ ಹೋಗ್ತಕ್ಕಂಥ ರಸ್ತೆ ಇದೆ. 90-95% ಜಮೀನು ಹೆದ್ದಾರಿ ದಾಟಿ ಹೋಗ್ಬೇಕು ನಾವು. ಈಗ ಅಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ ಅಂದರೆ, ಇಡೀ ಇದರಲ್ಲಿ ನಾವು NH ಹೋಗಿ ನೋಡಿದಾಗ ಇಡೀ ಪ್ಲಾನಿಂಗ್ನಲ್ಲೇ ಅಲ್ಲಿ ಹೊಲಗಳು ಹೋಗ್ತಕ್ಕಂಥ ರಸ್ತೆ ಕೊಡೋದಕ್ಕೆ ಯಾವುದೇ ಥರ ಅವ್ರ ಹತ್ರ ಪ್ಲಾನಿಂಗ್ನಲ್ಲೇ ಇಲ್ಲ. ಒಂದು ಅಂಡರ್ ಪಾಸಲ್ಲೇ ಏನು ಸಣ್ಣದೊಂದು ಕಲ್ವರ್ಟ್ ಕೂಡಿಸ್ತಾರೆ, ಅದರಲ್ಲಿ ಒಂದು 8 ಅಡಿ ಅಷ್ಟೇ ಎತ್ತರ. ಅದರಲ್ಲಿ ಈ ಎತ್ತಿನ ಬಂಡಿ ಕೂಡ ಹೋಗಲ್ಲ. ಇವತ್ತಿನ ಬಹುತೇಕ ಕೃಷಿ ನಡೆಯೋದೇನಪ್ಪ ಅಂತಂದ್ರೆ, ಎಲ್ಲ ನಮಗೆಲ್ಲ ಗೊತ್ತಿದ್ದಾಗೆ ಟ್ರ್ಯಾಕ್ಟ್ರು, ಬೇರೆ ಬೇರೆ ತೊಗರಿ ಕೊಯ್ಯೋ ಮಿಷನ್, ಇದ್ರ ಮುಂದೆನೇ 99% ನಡೆಯೋದು. ಅದು ಯಾವುದೂ ನಡೆಯಲ್ಲ. ಅದನ್ನು ನಾವು ಧ್ವನಿ ಎತ್ತಿ ಅಂತ ಬಂದ್ವಿ. ಬಟ್ ಭಾಳ ಅತ್ಯಂತ ನೋವಿಲ್ಲ ಅಂದರೆ ಅವ್ರು ಮಾಡ್ಕೊಂತ ರಸ್ತೆ ಮಾಡ್ಕೊಂತ ಬಂದವರು ಈಗ ಸಡನ್ಲಿ ನಮ್ಮ ಹೆದ್ದಾರಿ ಪ್ರಾಧಿಕಾರದಲ್ಲಿ ನಾವು ಎಲ್ಲ ಕಡೆ ರಸ್ತೆ ಕೊಡೋಕ್ಕಾಗಲ್ಲ, ಅದ್ರ ಡಿಸೈನ್ ಹಾಳಾಗುತ್ತೆ, ಅದಕ್ಕೆ ಅನಾವಶ್ಯಕ ದುಂದು ವೆಚ್ಚ ಆಗುತ್ತೆ, ಹಾಗಾಗಿ ಎಲ್ಲಿ ಕೊಡಲ್ಲ ಅಂತ ಹೇಳ್ತಾರೆ. ಹಾಗೆ ಅದೇ ಥರ ಇಡೀ ರಸ್ತೆ ಉದ್ದಕ್ಕೂ ಕೂಡ ಅವರು ಸಣ್ಣ ಸಣ್ಣ ಕಲ್ವರ್ಟ ಕೂಡಿಸಿ ಅಂಡರ್ ಪಾಸ್ ಮಾಡ್ಕೊಂಡು ಬಂದ್ದಾರೆ. ಬಟ್ ಗೋನವಾರ ಗ್ರಾಮ, ಮುಸ್ಲೇಕಾಲ್ಕುಂಟಿ, ಮಿಟ್ಟೆಕೆಲ್ಲೂರು, ಪುಣೆಕೆಲ್ಲೂರು ಮತ್ತು ಇಲ್ಲಿ ಜನಗಳು ಅಷ್ಟು ಮಟ್ಟಿಗೆ ಪ್ರತಿರೋಧ ಒಡ್ಡಿದಾಗ ಅಲ್ಲಿ ರಸ್ತೆಗಳು ಎಲ್ಲೆಲ್ಲಿ ಹೋಗ್ತೋ ಅಲ್ಲಿ ಕಾಮಗಾರಿ ಮಾಡೋದು ನಿಲ್ಲಿಸಿದ್ದಾರೆ. ಬಟ್ ಗೋನವಾರ ಗ್ರಾಮದಲ್ಲಿ ಸಂಪೂರ್ಣ ನಿಲ್ಲಿಸಿದ್ದಾರೆ. ಅಲ್ಲಿ ಪ್ಲಾನಿಂಗ್ನಾಗಿದ್ದರೆ ಈಗ ಅಲ್ಲಿ ಹೋರಾಟ ಮಾಡಿದ ನಂತರ 4 ಮೀಟರ್ ಎತ್ತರ ಅಂಡರ್ ಪಾಸ್ ಕೊಡ್ತಾ ಇದ್ದಾರೆ. ಆ 4 ಮೀಟರ್ ಅಂಡರ್ ಪಾಸ್ ಕೂಡ ನಾವು ಒಪ್ಪಿಲ್ಲ. ಅದು ಕೂಡ ಯಾಕಂದರೆ 12-13 ಫೀಟ್ ಆಗುತ್ತೆ. ಕೆಳಗಡೆ 1 ಅಡಿ ರಸ್ತೆ ಎತ್ತರ ಅದು ಮತ್ತು ಹೋಗ್ತಾಯಿಲ್ಲ. ಯಾಕಂದರೆ ಈಗ ಆಲ್ರೆಡಿ ನಿರ್ಮಿಸಿರ್ತಕ್ಕಂಥ ಅಂಡರ್ ಪಾಸ್ಗಳಲ್ಲಿ ಅದೇ ಗುತ್ತಿಗೆ ಪಡೆದ ಕಂಪನಿ ಟಿಪ್ಪರ್ಗಳು ಹೋಗ್ತಾ ಇಲ್ಲ. ಹಲವಾರು ಉದಾಹರಣೆಗಳ ಸಮೇತ ನಾವು ಸಾಬೀತುಪಡಿಸ್ಬೋದು. ಇದು ಒಂದು ದೊಡ್ಡ ಪ್ರಮುಖ ಸಮಸ್ಯೆ. ಅದಕ್ಕಿಂತ ಮುಖ್ಯವಾಗಿ ಏನಂದರೆ, ಈಗ ಒಂದು ಅಂಡರ್ ಪಾಸ್ ಮಾಡೋಕ್ಕೆ ಒಪ್ತೀವಿ ಅಂತ ಹೇಳ್ತಾರೆ, ಆದರೆ ಸರ್ವಿಸ್ ರೋಡೇ ಇಲ್ಲ. ತಮಗೆಲ್ಲ ಗೊತ್ತಿದೆ, ಈ ಭಾಗದ ನಾವು ಒಂದು ಅವರಿಗೆ ಅಭಿನಂದನೆ ಹೇಳ್ತೀವಿ. ನಾವು ಯಾರು ಹೆಚ್ಚು ಗಮನಕ್ಕೆ ತರಲಾರ್ದೆ ಅವರೇ ಸ್ವಂತ ಹಿತಾಸಕ್ತಿಯಿಂದ ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದರು ಕುಮಾರ ನಾಯ್ಕರವರು NS ಅವ್ರ ಗಮನಕ್ಕೆ ತಂದಿದ್ದಾರೆ ಸರ್ವಿಸ್ ರಸ್ತೆ ಆಗ್ಬೇಕಂತೇಳಿ. ರಾಯಚೂರು ರೂರಲ್ MLA ಕೂಡ ನಾವು ಉದ್ಘಾಟನೆ ಮಾಡೋಕ್ಕೆ ಕೊಡಲ್ಲ ಅಂತೇಳಿ. ಬಟ್ ಈಗ ನಮ್ಮಲ್ಲಿ ಕೂಡ ಈಗ ನಾವು ಒಂದು ಕೇಳ್ತಾ ಇದ್ದೀವಿ, ಸರ್ವಿಸ್ ರೋಡ್ ಕಾನೂನು ಇಲ್ಲ ಅಂತ ಹೇಳ್ತಾರೆ. ದುರಂತ ಏನಂತಂದರೆ, ಇವ್ರು ಮಂಡುವಾದ ಹೆಂಗಂತ ಹೇಳಿದ್ರೆ ಕಾನೂನಿಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ಆದರೆ ಹಲವಾರು ಹೆದ್ದಾರಿ ಪ್ರಾಧಿಕಾರದ ನಿಯಮದ ಪ್ರಕಾರ, ಇವಾಗ ನಮ್ಮ ದೇಶದ ಕಾನೂನು ಪ್ರಕಾರ ರೈಟ್ ಟು ಆಕ್ಸೆಸ್ ಅಂತ ಇದೆ. ರೈಟ್ ಟು ಆಕ್ಸೆಸ್ ಅಂತಂದರೆ ನಾವು ಹೊಲಕ್ಕೆ ಹೋಗ್ತಕ್ಕಂಥ ಏನು ಸೌಕರ್ಯ ಇದೆ, ಅದು ಮೂಲಭೂತ ಸೌಕರ್ಯದ ಒಂದು ಪ್ರಮುಖ ಅಂಶ ಅಂತ ಹೇಳ್ತಾರೆ. ಆಮೇಲೆ ಹಲವಾರು ಕಾನೂನುಗಳಿದೆ. 300A ಪ್ರಕಾರ ಆಸ್ತಿ ಹಕ್ಕು ಅನ್ನೋದು ಕಾನೂನಿನ ಹಕ್ಕು. ಆ ಕಾನೂನು ಹಕ್ಕನ್ನು ನೀವು ಉಲ್ಲಂಘನೆ ಮಾಡೋಕ್ಕಾಗಲ್ಲ ಅದಕ್ಕೆ ಹೋಗೋದಕ್ಕೆ. ಆಮೇಲೆ ನಮ್ಮ ಜೀವನ ಉಪಯೋಗಕ್ಕೇ ಅದ್ರ ಮೇಲೆ ಆಧಾರ ಆಗಿರೋದ್ರಿಂದ, ಕೃಷಿ ಚಟುವಟಿಕೆ ಮೇಲೆ ಆಧಾರ ಆಗಿರೋದ್ರಿಂದ ಆರ್ಟಿಕಲ್ 21 ಪ್ರಕಾರ ನಮ್ಮ ಜೀವನೋಪಯೋಗದ ಹಕ್ಕಿನ ಉಲ್ಲಂಘನೆ ಆಗುತ್ತೆ. ಇವೆಲ್ಲ ಇದ್ದಾಗಿ ಕೂಡ ಆಮೇಲೆ IRC ಹೇಳ್ತಾರೆ, ಇಂಡಿಯನ್ ರೋಡ್ ಕಾಂಗ್ರೆಸ್ ನಿಯಮದ ಪ್ರಕಾರ ರೈತರಿಗೆ ತೊಂದರೆ ಆಗದಂತೆ 500 ಮೀಟರ್ ಎತ್ತರದ ಒಂದು ನೀವು ಅಂಡರ್ ಪಾಸ್ ಮಾಡಬೇಕಂತ ನಿಯಮ ಹೇಳ್ತಾರೆ IRC. ಆಮೇಲೆ ಹೆದ್ದಾರಿ ಪ್ರಾಧಿಕಾರದ ನಿಯಮದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹಲವಾರು ಕೇಸ್ಗಳಲ್ಲಿ ಹೇಳಿದೆ, ನೀವು ಎಲ್ಲೇ ಒಂದು ಕಡೆ 8 ಕಿಲೋಮೀಟರಲ್ಲಿ 5 ಕಿಲೋಮೀಟರ್ 10 ಕಿಲೋಮೀಟರಲ್ಲಿ ಸುತ್ತಿ ಬೆಳೆಸಂಬರಿ ಅಂತ ಹೇಳೋದು ಸಮಂಜಸ ಅಲ್ಲ. ರೋಡ್ ಆಗೋದು ಎಷ್ಟು ಮುಖ್ಯನೋ, ರಸ್ತೆ ಆಗೋದು ಎಷ್ಟು ಮುಖ್ಯನೋ, ಕೃಷಿ ಚಟುವಟಿಕೆ ನಡೆದು ಅದಕ್ಕಿಂತ ಮುಖ್ಯ ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಕೃಷಿ ಚಟುವಟಿಕೆ ನಡೆಯೋದಕ್ಕೆ ಯೋಗ್ಯವಾದ ರಸ್ತೆ ಕೊಡಬೇಕಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೂ ದುರಂತ ಏನಂದ್ರೆ ಇವೆಲ್ಲವನ್ನೂ ಬಿಟ್ಟು ನಮಗೆ ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ಇವತ್ತು ಯಾರು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿದ್ದಾರೋ, ಅದನ್ನು ಗುತ್ತಿಗೆ ಪಡೆದ ಕಂಪನಿಗಳಿದ್ದಾರೋ, ಅವರು ಜನಗಳು ಎದುರಿಸಿ ಬೆದರಿಸಿ ಕೆಲಸ ಮಾಡ್ತಾರೆ. ಅವ್ರು ಯಾವ ಮಟ್ಟಕ್ಕೆ ಇದ್ದಾರೆ ಅಂತಂದರೆ, ಇತ್ತೀಚೆಗೆ ತಮಗೆಲ್ಲ ಗೊತ್ತಿರ್ಬೋದು, NHI ಉಪಾಧ್ಯಕ್ಷರು ಏಪ್ರಿಲ್ 26ನೇ ತಾರೀಕಿಗೆ ಭೇಟಿ ಕೊಟ್ಟಿದ್ದರು. ಆ ವಿಷಯ ಗೊತ್ತಾಗಿ ನಮ್ಮ ಗ್ರಾಮಸ್ಥರು ಅವ್ರನ್ನ ಭೇಟಿ ಹಾಕುವಂತ ನಾವು ಒಂದು 40 ಜನ ಆ ಕಾಮಗಾರಿ ನಡೆಸ್ತಾ ಇದ್ದರೆ ಅವರು ನಮ್ಮ ಭೇಟಿ ಮಾಡೋಕ್ಕೆ ಅವಕಾಶನೇ ಮಾಡಿಕೊಳ್ಳಲಿಲ್ಲ. ಒಂಥರ ನಮ್ಮೆಲ್ಲ ಒಂಥರ ಅನ್ಟಚಬಲ್ ಥರ ಏನೋ ಒಂಥರ ಕಿರಿಕಿರಿ ಮಾಡ್ತಾರೆ. ಅನಾವಶ್ಯಕವಾದ ಸುಳ್ಳು ಮಾಹಿತಿ ಹೇಳ್ತಾರೆ ಅವರು. ಇಡೀ ಜಿಲ್ಲಾಡಳಿತಕ್ಕೆ ಸುಳ್ಳು ಮಾಹಿತಿ ಹೇಳಿದ್ರು. ಭೂ ಸ್ವಾಧೀನ ಮಾಡಿಕೊಳ್ಳಲು ಈಗಲೂ ಕೂಡ ಸುಳ್ಳು ಮಾಹಿತಿ ಹೇಳ್ತಾರೆ. ನಾವು ಕಾನೂನಿನಲ್ಲಿ ಹತ್ತಿದ್ದೀವಿ. ಹೊರತು ಕಾನೂನಿಗೆ ಅವಕಾಶ ಇಲ್ಲ ಅಂದರೆ ಕಾನೂನು ಬೇರೆ, ನ್ಯಾಯ ಬೇರೆ. ಈ ಸಂದರ್ಭದಲ್ಲಿ ಅಮರೇಗೌಡ ಗೋನ್ವಾರ್, ಶಂಕರಣ್ಣ ಸಾಹುಕಾರ್, ಸಿದ್ದರಾಮಪ್ಪ ಗೋನ್ವಾರ್, ದೇವರೆಡ್ಡಿ ಮೇಟಿ, ಲಿಂಗಣ್ಣ ತೆಕ್ಕಲಕೋಟೆ, ಈರಣ್ಣ ಗುಡಿಹಾಳ, ತಿಪ್ಪನಗೌಡ, ಸೂಗರ್ ರೆಡ್ಡಿ, ಲಾಲಾಸಾಬ್ ಸೇರಿದಂತೆ ವಿವಿಧ ಗ್ರಾಮಸ್ಥರು ಇದ್ದರು.
ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಪ್ರಕ್ರಿಯೆ ಬಹಳ ಮುಖ್ಯವಾದ ಕಾರ್ಯವಾಗಿದ್ದು ಪ್ರತಿಯೊಬ್ಬರೂ ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಯನಿರ್ವಹಿಸಬೇಕು. ಪ್ರಸ್ತುತ ಜಿಲ್ಲೆಯಲ್ಲಿ 2.50 ಲಕ್ಷ ಮತದಾರರ ಮ್ಯಾಪಿಂಗ್ ಕಾರ್ಯ ಬಾಕಿ ಇದ್ದು, ಮ್ಯಾಪಿಂಗ್ ಕಾರ್ಯ ಮಾಡದೇ ಇದ್ದಲ್ಲಿ ಸಂಬಂಧಪಟ್ಟ ಬಿಎಲ್ಒಗಳು ಹಾಗೂ ಎಇಆರ್ಗಳು ಸೇರಿ ಇತರೆ ಅಧಿಕಾರಿಗಳನ್ನು ಅಮಾನತು ಮಾಡಲಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಎಸ್. ಪೂವಿತಾ ಹೇಳಿದರು. ಅವರು ಇಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಭಾರತ ಚುನಾವಣಾ ಆಯೋಗ ಜಿಲ್ಲಾಡಳಿತ ವತಿಯಿಂದ ಹಮ್ಮಿಕೊಂಡಿದ್ದ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ತರಬೇತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಎಸ್ಐಆರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಪ್ರತಿ ಮನೆಗೆ ಆಯಾ ಬೂತ್ನ ಬಿಎಲ್ಒಗಳು ಭೇಟಿ ನೀಡಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬೇಕಾಗುತ್ತದೆ. ಎನ್ಯುಮರೇಷನ್ ಫಾರಂ ಅನುಬಂಧ 3 ತುಂಬಬೇಕು. ಜೂನ್ 30ರಿಂದ ಜುಲೈ 29ರವರೆಗೆ ಈ ಪರಿಷ್ಕರಣೆಗೆ ಕಾಲಾವಕಾಶವಿದ್ದು ಪ್ರತಿಯೊಬ್ಬರೂ ಈ ಕಾರ್ಯವನ್ನು ಗಂಭೀರವಾಗಿ ಪರಿಗಣಿಸಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ 2.50 ಲಕ್ಷ ಮತದಾರರ ಮ್ಯಾಪಿಂಗ್ ಕಾರ್ಯ ಬಾಕಿ ಇದ್ದು ಮುಂದಿನ 60 ದಿನಗಳಲ್ಲಿ ಮ್ಯಾಪಿಂಗ್ ಮುಗಿಸಬೇಕಿದೆ. ಒಂದು ವೇಳೆ ಮತದಾರರು ಮ್ಯಾಪಿಂಗ್ ಕಾರ್ಯ ಹಾಜರಾಗದೇ ಇದ್ದಲ್ಲಿ ಅವರಿಗೆ ನೋಟಿಸ್ ನೀಡುವ ಕಾರ್ಯವನ್ನು ಬಿಎಲ್ಗಳು ಮಾಡಬೇಕು. ಇಲ್ಲವಾದಲ್ಲಿ ಸಂಬಂಧಪಟ್ಟ ಎಲ್ಲರೂ ಕೂಡ ಅಮಾನತುಗೊಳಗಾಗಲಿದ್ದಾರೆ ಎಂದು ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ, ಸಹಾಯಕ ಆಯುಕ್ತ ಹಂಪಣ್ಣ ಸಜ್ಜನ್, ಬಸವಣ್ಣಪ್ಪ ಕಲಶೆಟ್ಟಿ, ಶರಣಪ್ಪ ಸತ್ಯಂಪೇಟ, ಈರಣ್ಣ ಬಿರಾದರ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಅರುಣ್ ದೇಸಾಯಿ, ಅಂಬರೀಶ್ ಬಿರಾದರ್, ಭೀಮರಾಯ, ಸತ್ಯಮ್ಮ, ನಾಗಮ್ಮ, ಮಂಜುನಾಥ್, ಸಂತೋಷ್ ರಾಣಿ ಸೇರಿದಂತೆ ಅನೇಕರಿದ್ದರು. ಮಾದಿಗ ಸಮಾಜ ಹಿರಿಯರು 4 ಬಾರಿ ಶಾಸಕರಾಗಿ ಸಚಿವರಾಗಿ ಕಾರ್ಯನಿರ್ವಹಿಸಿರುವ ಆರ್.ಬಿ. ತಿಮ್ಮಾಪುರ್ ಇವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಸಮುದಾಯ ಮುಖಂಡ ವಿಜಯಕುಮಾರ್ ಜಗ್ಲಿ ಆಗ್ರಹಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮುಧೋಳ ಕ್ಷೇತ್ರದಿಂದ ಶಾಸಕರಾಗಿರುವ ಆರ್.ಬಿ. ತಿಮ್ಮಾಪುರ ಇವರು ಮಾದಿಗ ಸಮಾಜ ಪ್ರಶ್ನಾತೀತ ನಾಯಕರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಲು ತಿಮ್ಮಾಪುರ್ ಇವರು ಶ್ರಮವಿದೆ. ನೂತನವಾಗಿ ಮುಖ್ಯಮಂತ್ರಿಗಳಾಗಲಿರುವ ಡಿ.ಕೆ. ಶಿವಕುಮಾರ್ ಅವರು ಆರ್.ಬಿ. ತಿಮ್ಮಾಪುರ್ ಇವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡುವ ಮೂಲಕ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದರು. ನೋಡ್ತಾ ಇದ್ದೇವೆ ನಾವು ಸಿಎಂ ಬದಲಾವಣೆ ಕುರಿತಾಗಿ ನಾನಾ ರೀತಿಯ ವಿಷಯಗಳು ನಡೆದವು. ಆ ಒಂದು ವಿಷಯದಲ್ಲಿ ಶಾಸಕಾಂಗ ಪಕ್ಷ ಏನು ಸಭೆ ನಡೆಸಿದ ಮೇಲೆ ಡಿ.ಕೆ. ಶಿವಕುಮಾರ್ ಅವರನ್ನು ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನಾಗಿ ಮಾಡಿದರು. ಈ ಒಂದು ವಿಷಯದಲ್ಲಿ ನಾವು ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ. ವಿಶೇಷವಾಗಿ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ, ನಾವು ದಲಿತ ಸಂಘರ್ಷ ಸಮಿತಿಯಿಂದ ನಮ್ಮ ದಲಿತ ನಾಯಕರಿಗೆ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಮಾಡ್ತಾ ಇದ್ದೇವೆ. ಯಾಕಂತಂದರೆ ನಾವು ಎಡಗೈ ಸಮುದಾಯದಿಂದ ನಮ್ಮ ಆರ್.ಬಿ. ತಿಮ್ಮಾಪುರ್ ಸಾಹೇಬರು 4 ಬಾರಿ ಶಾಸಕರಾಗಿ ಈ ಒಂದು ರಾಜ್ಯಕ್ಕೆ ವಿಶೇಷವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಎಡಗೈ ಮತ್ತು ಬಲಗೈ ಎಂಬ ವ್ಯತ್ಯಾಸವನ್ನು ಕಾಣದೆ ಎಲ್ಲ ಶೋಷಿತ ವರ್ಗದವರಿಗೆ ರಾಜ್ಯದ ಎಲ್ಲ ಸಮುದಾಯಗಳಿಗೆ ಸಮಾನವಾದಂತಹ ಸೇವೆಯನ್ನು ಮಾಡಿದಂತಹ ಕೀರ್ತಿ ನಮ್ಮ ಆರ್.ಬಿ. ತಿಮ್ಮಾಪುರ್ ಸಾಹೇಬರಿಗೆ ಸಲ್ಲುತ್ತದೆ. ನಾವು ಒಂದೇ ಬೇಡಿಕೆಯನ್ನು ನೀಡ್ತಾ ಇದ್ದೇವೆ. ಸಮುದಾಯದ ಪರವಾಗಿ ನಾವು ನಮ್ಮ ಆರ್.ಬಿ. ತಿಮ್ಮಾಪುರ್ ಸಾಹೇಬರವರಿಗೆ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕಂತೇಳಿ ನಾವು ದಲಿತ ಸಮುದಾಯದಿಂದ ನಾವು ಬೇಡಿಕೆಯನ್ನು ಮಾಡ್ತಾ ಇದ್ದೇವೆ. ಇದು ಹೈಕಮಾಂಡ್ ನಿರ್ಧಾರದಲ್ಲಿ ಇದನ್ನು ತೀರ್ಮಾನಿಸಿ ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ನೀಡಿ ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಗೌರವಿಸಬೇಕು. ಯಾಕಂತಂದರೆ ಅನೇಕ ಸಂದರ್ಭದಲ್ಲಿ ನೋಡ್ತೀವಿ, ಆರ್.ಬಿ. ತಿಮ್ಮಾಪುರ್ ಸಾಹೇಬರ ಒಂದು ವ್ಯಕ್ತಿತ್ವವನ್ನು ನಾವು ನೋಡುವಾಗ ಒಳ್ಳೆಯ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ವ್ಯಕ್ತಿ, ಜೊತೆಗೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳಿಗೆ ಒಂದು ಬದ್ಧರಾದಂತಹ ವ್ಯಕ್ತಿ. ಕಾಂಗ್ರೆಸ್ ಕಟ್ಟಾಳು ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತೇನೆ. ಈ ಸಂದರ್ಭದಲ್ಲಿ ಅವರಿಗೆ ದೊರಕಬೇಕಾದಂತಹ ಒಂದು ಸ್ಥಾನ ಈ ಒಂದು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಬೇಕು. ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕರು ಹಿರಿಯರಿದ್ದಾರೆ. ಹಿರಿಯ ರಾಜಕಾರಣದಲ್ಲಿ ಕೂಡ ಒಬ್ಬರಾದಂತಹ ನಾಯಕರು. ನಮ್ಮ ಸಮುದಾಯದ ಪರವಾಗಿ ನಾವು ಹೇಳ್ತಾ ಇಲ್ಲ, ದಲಿತ ಸಮುದಾಯದ ಪರವಾಗಿ ನಾವು ಕೇಳ್ತಾ ಇದ್ದೇವೆ ಆರ್.ಬಿ. ತಿಮ್ಮಾಪುರ್ ಸಾಹೇಬರಿಗೆ. ಯಾಕಂತಂದರೆ ಒಂದು ಕೆಳಮಟ್ಟದಿಂದ ಪಕ್ಷವನ್ನು ಕಟ್ಟಿ ಕೆಳಮಟ್ಟದಿಂದ ಬಂದಂಥ ನಾಯಕರು ಆರ್.ಬಿ. ತಿಮ್ಮಾಪುರ್ ಸಾಹೇಬರು. ಅದಕ್ಕೆ ನಾವು ಹೈಕಮಾಂಡ್ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಪ್ರಿಯಾಂಕಾ ಗಾಂಧಿ ಅವರಿಗೆ, ಅದೇ ರೀತಿಯಾಗಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಶಾಸಕಾಂಗ ಪಕ್ಷದ ಅಭ್ಯರ್ಥಿಯಾದಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ನಮ್ಮ ಸಮುದಾಯದ ಪ್ರಭಾವಿ ನಾಯಕರಾದಂತಹ ಮಾನ್ಯ ಮಾಜಿ ಸಚಿವರಾದಂತಹ ಮಾನ್ಯ ಆರ್.ಬಿ. ತಿಮ್ಮಾಪುರ್ ಸಾಹೇಬರಿಗೆ
ನೀವು ಉಪಮುಖ್ಯಮಂತ್ರಿ ಸ್ಥಾನವನ್ನು ನೀಡಿ ಅವರಿಗೆ ಗೌರವವನ್ನು ಸೂಚಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಈ ಸಂದರ್ಭದಲ್ಲಿ ಯೇಸುರಾಜ್ ಕೊಂಬಿನ್, ಹರಿಪ್ರಸಾದ್, ಶ್ಯಾಮ್ಕುಮಾರ್ ಜಗ್ಲಿ, ರಮೇಶ್ ಕುಮಾರ್ ಜಗ್ಲಿ ಸೇರಿದಂತೆ ಅನೇಕರಿದ್ದರು. ಉತ್ತಮ ಶಿಕ್ಷಣ ಪಡೆಯುವ ಮೂಲಕ ಉನ್ನತ ಸ್ಥಾನಗಳನ್ನು ಪಡೆಯಲು ಬೆಳ್ಳಿ ಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಬೇಕೆಂದು ಜಿಲ್ಲಾಧಿಕಾರಿ ಪೂವಿತಾ ಹೇಳಿದರು. ಅವರು ಇಂದು ನಗರದ ಸ್ಟೇಷನ್ ರಸ್ತೆಯ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಬಾಲಕಿಯರು ಶಿಕ್ಷಣ ಪಡೆಯುವ ಮೂಲಕ ಕನಸು ನನಸು ಮಾಡಿಕೊಳ್ಳಬೇಕು. ಶಿಕ್ಷಣದ ಮೂಲಕ ಜಿಲ್ಲಾಧಿಕಾರಿ ಸೇರಿದಂತೆ ಉನ್ನತ ಮಟ್ಟದ ಅಧಿಕಾರಿಗಳಾಗಿ ಹೊರಹೊಮ್ಮುವ ಪ್ರಯತ್ನ ನಡೆಸಬೇಕೆಂದರು. ಸುಲಭವಾಗಿ ಯಾವುದೂ ದೊರೆಯುವುದಿಲ್ಲ. ನಿರಂತರ ಶ್ರಮದ ಅವಶ್ಯಕತೆ ಇದೆ. ಇದೇ ಶಾಲೆಗೆ ಬೆಳ್ಳಿ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳಾಗಿ ಭಾಗವಹಿಸುವ ಗುರಿ ಹೊಂದಿ ಎಂದು ಹಾರೈಸಿದರು. ಇವುಗಳು ಇನ್ನೂ ಒಂದು 5-10 ವರ್ಷದಲ್ಲಿ ನನ್ನ ಜಾಗದಲ್ಲಿ ಕೂತ್ಕೊಳ್ಬೇಕು, ಸಿಇಒ ಅವರ ಜಾಗದಲ್ಲಿ ಕೂತ್ಕೊಳ್ಬೇಕು, DDPU ಆಗಿ ಅಥವಾ ಕಾಲೇಜ್ ಪ್ರಿನ್ಸಿಪಲ್ಸ್ ಯಾವುದೇ ಕ್ಷೇತ್ರಗಳಿದ್ರು ಅದಷ್ಟರಲ್ಲಿಯೂ ಕೂಡ ನಮ್ಮ ರಾಯಚೂರು ಜಿಲ್ಲೆಯ ಮಕ್ಕಳು ಆ ಸ್ಥಾನಗಳನ್ನೆಲ್ಲ ಅಲಂಕರಿಸಬೇಕು. ಆ ದಾರಿ ತುಂಬಾ ಕಷ್ಟವಾದ ದಾರಿ ಅದ. ಆದ್ರೆ ನೀವು ಪ್ರತಿಯೊಬ್ಬರು ಕೂಡ ಆ ಕನಸನ್ನು ಕಾಣಬೇಕಾಗುತ್ತೆ. ಪ್ರತಿ ದಿವಸನೂ ಕೂಡ ನಾನು ಅಲ್ಲಿ ಹೋಗಬೇಕಾದ್ರೆ ಚೆನ್ನಾಗಿ ಓದಬೇಕು, ಮತ್ತೆ ಏನ್ ನ್ಯೂಸ್ ಪೇಪರ್ ಓದಬೇಕಾಗತ್ತೆ, ಏನೇನ್ ಮಾಡಬೇಕಾಗತ್ತೆ ಅಂತ ನಿಮ್ಮ ಕಲ್ಪನೆಯಲ್ಲಿ ನಿಮ್ಮ ಟೀಚರ್ಸ್ ಇದ್ದಾರೆ, ನಿಮ್ಮ ಲೆಕ್ಚರರ್ಸ್ ಇದ್ದಾರೆ, ಅವರ ಸಹಕಾರವನ್ನು ತಗೊಂಡು ಪ್ರತಿಯೊಬ್ಬರು ಕೂಡ ಆ ದಾರಿಯಲ್ಲಿ ಮುಂದೆ ಹೋಗ್ತಾನೆ ಇರಬೇಕಾಗುತ್ತದೆ. ನೀವು ಮಾತ್ರ ಇಲ್ಲ, ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ಹೊರಗಡೆ ಇರ್ತಾರೆ, ಯಾವುದಾದ್ರೂ ವೈಯಕ್ತಿಕ ಕಾರಣಗಳಿಂದ ಅವರು ಸ್ಕೂಲನ್ನು ಬಿಡುವುದಿದ್ರೆ ಅವ್ರಿಗೂ ಕೂಡ ಉತ್ಸಾಹ ಹೇಳಿ ಅವರು ಕೂಡ ಶಾಲೆಯಲ್ಲಿ ಮುಂದುವರಿಸಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಕೊಂಡು ಈ ಅಷ್ಟು ಮಕ್ಕಳು ಇನ್ನೊಂದು ದೊಡ್ಡ ಹಾಲ್ ಮಾಡೋಣ. ಜಾಗ ಸಾಕಾಗಲ್ಲ, ಅಷ್ಟು ಮಕ್ಕಳು ಇಲ್ಲಿ ಕೂತ್ಕೊಳ್ಬೇಕಾದ್ರೆ ಈಗ ತಾನೇ ಸಿಇಒ ಅವರು ಹೇಳ್ತಾ ಇದ್ರು ಒಂದು ದೊಡ್ಡ ಹಾಲ್ ಇದೆ ಅಂತ ಹೇಳ್ಬಿಟ್ಟು ಇನ್ನು 10 ವರ್ಷ ಆದಮೇಲೆ ನೀವೆಲ್ಲರೂ ಕೂಡ ಈ ಸ್ಕೂಲಿಗೆ ಅರಿವಿನೆಯಾಗಿ ಬರಬೇಕು. ಅವಾಗ ಎಲ್ಲರೂ ಕೂಡ ಒಂದು ಉನ್ನತ ಸ್ಥಾನದಲ್ಲಿ ಕೂತ್ಕೊಳ್ಳಬೇಕು. ನಿಮ್ಗೆಲ್ಲ ನಾವು ಉತ್ಸಾಹ ಹೇಳಬೇಕಾಗುತ್ತದೆ ಅಂತ ಹೇಳ್ಬಿಟ್ಟೆ ನಾವು ಇವತ್ತು ವಾರದ ಪ್ರಾರಂಭ ದಿವಸ ಇಷ್ಟೊಂದು ಮಕ್ಕಳನ್ನು ನೋಡೋದ್ರಲ್ಲಿ ನಾವು ಕೂಡ ನಮ್ಮ ಕೆಲಸವನ್ನು ಮಾಡಬೇಕಾಗುತ್ತೆ ಅಂತ ನಮಗೂ ಕೂಡ ಉತ್ಸಾಹ ಆಗುತ್ತದೆ. ಸೊ ನೀವೆಲ್ಲರೂ ಕೂಡ ಮುಂದೆ ಚೆನ್ನಾಗಿ ಓದಿ ಈ ತರ ಒಂದು ಉನ್ನತ ಸ್ಥಾನಗಳನ್ನು ಅಲಂಕರಿಸಬೇಕು ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಖ್ಯ ಅತಿಥಿಯಾಗಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು, ನಿರಂತರ ಅಭ್ಯಾಸದಿಂದ ಮಾತ್ರ ಯಶಸ್ಸು ಸಾಧ್ಯವಿದ್ದು ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ಒತ್ತು ನೀಡಬೇಕೆಂದರು. ಶಾಲೆಯಲ್ಲಿ ಕಿಶೋರಿ ಕೇಂದ್ರ ಪ್ರಾರಂಭಿಸಲಾಗುತ್ತಿದ್ದು ಬಾಲಕಿಯರು ಸದುಪಯೋಗ ಪಡೆಯಬೇಕೆಂದರು. ಶಾಲಾ ಪ್ರಾರಂಭೋತ್ಸವದ ಸಂದರ್ಭದ ದಿನ ಇಂದು ತಮ್ಮ ಬಾಲ್ಯ ದಿನಗಳನ್ನು ನೆನಪಿಸಿಕೊಂಡು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶುಭ ಹಾರೈಸಿದರು. ಈ ಶಾಲೆಯಲ್ಲಿ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಮಕ್ಕಳು ಎಲ್ಲ ಇದ್ದಾರೆ. ಬರೀ ರಾಯಚೂರು ತಾಲೂಕವರೇ ಇಲ್ಲ, ಬರೀ ನಮ್ಮ ಈ ಜಿಲ್ಲೆಯಲ್ಲಿ ಇರುವ ಎಲ್ಲ ತಾಲೂಕು ಮಕ್ಕಳು ಹಾಗೂ ಬೇರೆ ಜಿಲ್ಲೆಯ ಮಕ್ಕಳು ಕೂಡ ಈ ಶಾಲೆಯಲ್ಲಿ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂತು. ಅದಕ್ಕೆ ದಿಸ್ ಇಸ್ ಅ ಸುಟೇಬಲ್ ಪ್ಲೇಸ್. ಇದು ಒಂದು ಉಪಯುಕ್ತ ಜಾಗ ಇದೆ ವೇರ್ ವಿ ಕ್ಯಾನ್ ಸ್ಟಾರ್ಟ್ ಅವರ್ ಡಿಸ್ಟ್ರಿಕ್ಟ್ ಶಾಲಾ ಕಾರ್ಯಕ್ರಮ. ನಿಮ್ಮೆಲ್ಲರಿಗೆ ನೋಡಿ ನಾನು 20 ವರ್ಷ ಹಿಂದೆ 18 ವರ್ಷ ಹಿಂದೆ ನಾವು ಹೇಗೆ ಹೊಸ ಶೈಕ್ಷಣಿಕ ವರ್ಷಕ್ಕೆ ಮೊದಲ ದಿವಸ ಶಾಲೆ ಹೋದಾಗ ನಮ್ಗೆ ಯಾವ ರೀತಿಯಲ್ಲಿ ಎಕ್ಸೈಟ್ಮೆಂಟ್ ಎಲ್ಲ ಇತ್ತು ಅಂತ ನನಗೆ ಕೂಡ ಇವತ್ತು ಫೀಲ್ ಆಗ್ತಾ ಇದೆ. ಹೋದಾಗ ನಮ್ಮ ಎಲ್ಲ ಹಳೆ ಫ್ರೆಂಡ್ಸ್ ಮತ್ತೆ ಹೊಸದಾಗಿ ಬಂದಿರುವ ಎಲ್ಲರ ಜೊತೆಗೆ ನಾವು ಮಾತಾಡ್ತೀವಿ, ಅವ್ರ ಜೊತೆ ನಮ್ಮ ಫ್ರೆಂಡ್ಶಿಪ್ ಆಗ್ತದೆ, ಹೊಸ ಪುಸ್ತಕ ಸಿಗ್ತದೆ. ಆ ಪುಸ್ತಕದ ಒಂದು ಸ್ಮೆಲ್ ಬೇರೆ ತರನೇ ಇರುತ್ತೆ. ಆ ಎಲ್ಲ ನಾವು ಫೀಲ್ ಏನಿದೆ ನನಗೆ ಈಗ ನಿಮ್ಮೆಲ್ಲರೂ ನೋಡಿ ಮತ್ತೆ ಅದು ನೆನಪಿಸ್ತಾ ಇದ್ದೀವಿ. ನನ್ನಿಂದ ನಾವು ಅದೇ ಒಂದೇ ಸಂದೇಶ ಏನಿದೆ, ತಾವೆಲ್ಲರೂ ಈಗ ಆಗಲೇ DC ಮೇಡಮ್ ಹೇಳಿದ್ದಾರೆ, ಒಂದು ಗುರಿ ಸಾಧಿಸಬೇಕು ಮತ್ತು ಆ ಗುರಿ ಅಚೀವ್ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಿಸ್ಬೇಕು, ಯಾವ ರೀತಿಯಲ್ಲಿ ಸ್ಟಡಿ ಮಾಡಿಸ್ಬೇಕು, ಯಾವ ರೀತಿಯಲ್ಲಿ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ ಆಗಬೇಕು, ಅದು ಎಲ್ಲ ಈಗ ನಮ್ಮ ವಯಸ್ಸು ಒಂದು 14-15 ಇಯರ್ಸ್ ಅಂತ ಆಗಿದೆ ಅಂದ್ರೆ ನಿಮ್ಗೆ ಸ್ವಲ್ಪ ವಿತ್ ಏಜ್ ಅದು ಕೂಡ ಮುಂದೆ ಈಗ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ರೀತಿ ಆಗ್ತದೆ, ಯಾವ ರೀತಿ ಮೆಚುರಿಟಿ ಆಗಿ ನಾವು ಸ್ವಲ್ಪ ಇದು ಎಲ್ಲ ಹ್ಯಾಂಡಲ್ ಮಾಡಿಸಿ ಮುಂದೆ ಹೋಗ್ಬೇಕು ಅಂತ ಎಲ್ಲ ಈ ವರ್ಷ ಮತ್ತು ಈ ಮುಂದಿನ ವರ್ಷ ನಿಮ್ಗೆ ಗೊತ್ತಾಗ್ತದೆ. ನಮ್ಮಿಂದ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸರಿ ಶುಭಾಶಯಗಳು. ತಾವು ಕಳೆದ ವರ್ಷ ಯಾವ ರೀತಿಯಲ್ಲಿ ತುಂಬಾ ಒಳ್ಳೆಯ ಶ್ರಮ ಮಾಡಿ ನಮ್ಮ ಶಿಕ್ಷಕರ ಗೈಡೆನ್ಸ್ ಪ್ರಕಾರ ಎಷ್ಟು ಶ್ರಮ ಮಾಡಿಸಿದ್ರಿ, ಅದೇ ರೀತಿ ಈ ವರ್ಷ ಕೂಡ ಮಾಡಬೇಕು. ಅಪಾರ್ಟ್ ಫ್ರಮ್ ಸ್ಟಡೀಸ್ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉನ್ನತೀಕರಿಸಿದ ಶಾಲೆಯಾಗಿದ್ದು ಪ್ರಾಥಮಿಕ ಶಿಕ್ಷಣದಿಂದ ಪದವಿ ಪೂರ್ವ ಶಿಕ್ಷಣದವರೆಗೆ ಶಿಕ್ಷಣ ನೀಡಲಾಗುತ್ತಿದೆ. ಅತಿ ಹೆಚ್ಚು ಬಾಲಕಿಯರು ಪ್ರವೇಶಾತಿ ಪಡೆಯುತ್ತಿದ್ದಾರೆ ಎಂದರು. ಸಾಂಕೇತಿಕವಾಗಿ ವಿದ್ಯಾರ್ಥಿನಿಯರುಗಳಾದ ಸೋಫಿಯಾ ಮತ್ತು ಸನಾ ಅವರಿಗೆ ಪಠ್ಯಪುಸ್ತಕ ಸಮವಸ್ತ್ರ ವಿತರಿಸಲಾಯಿತು.
ಕ್ಷೇತ್ರ ಶಿಕ್ಷಣಾಧಿಕಾರಿ ಈರಣ್ಣ ಕೋಸಿಗಿ ವಂದಿಸಿದರು. ಬಾಲಕಿಯರ ಪಿಯು ಕಾಲೇಜು ಪ್ರಾಚಾರ್ಯ ಕುಂಟಪ್ಪ ಗೌರಿಪುರ, ಪಿಯು ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಹೊಕ್ರಾಣಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ, ನುರಿತ ಅನುಭವಿ ಉಪನ್ಯಾಸಕರ ವೃಂದ. ಪ್ರತಿ ತಿಂಗಳು ಪ್ರತಿ ವಿಷಯ ಕುರಿತು ಪರೀಕ್ಷೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಬೋಧನೆ ನೀಡಲಾಗುವುದು. ಪ್ರತಿ ವಿದ್ಯಾರ್ಥಿಗಳಿಗೆ ಹೆಚ್ಚು ಅಂಕ ಗಳಿಸಲು ಸೂಕ್ತ ಮಾರ್ಗದರ್ಶನ. ಪ್ರತಿಭಾವಂತ ಬಡ ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕದಲ್ಲಿ ರಿಯಾಯಿತಿ ನೀಡಲಾಗುವುದು. ವಿದ್ಯಾರ್ಥಿನಿಯರಿಗೆ ಪ್ರವೇಶ ಶುಲ್ಕವನ್ನು ಸುಲಭ ಕಂತುಗಳಲ್ಲಿ ಪಾವತಿಸಲು ಅವಕಾಶ ನೀಡಲಾಗುವುದು. ವಿದ್ಯಾರ್ಥಿಗಳ ಕಲಿಕೆಗೆ ನೈಸರ್ಗಿಕ ಮತ್ತು ಪ್ರಶಾಂತವಾದ ವಾತಾವರಣ, ವಿಶಾಲವಾದ ಆಟದ ಮೈದಾನ ಹಾಗೂ ಮೂಲ ಸೌಕರ್ಯಗಳು. ಕಾಲೇಜಿನ ಹತ್ತಿರದಲ್ಲಿ ಸರ್ಕಾರಿ ಬಾಲಕಿಯರ ವಸತಿ ನಿಲಯದ ವ್ಯವಸ್ಥೆ ಇರುತ್ತದೆ. ವಿದ್ಯಾರ್ಥಿನಿಯರ ಗುರಿ ಸಾಧನೆಗೆ ಫೌಂಡೇಶನ್ ಕೋರ್ಸ್ ನೀಡಲಾಗುವುದು. ಕಾಲೇಜು ರಾಯಚೂರು ನಗರ ಹೃದಯ ಭಾಗದಲ್ಲಿ ಇದ್ದು ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಳಗಿನ ತರಗತಿಗಳು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ವಾರ್ಷಿಕ ಪರೀಕ್ಷೆಯ ಸಿದ್ಧತೆಗಾಗಿ ತಜ್ಞರಿಂದ ವಿಶೇಷ ಕಾರ್ಯಾಗಾರ. ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಕಿರು ಪ್ರವಾಸ ಏರ್ಪಡಿಸಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626 79753 89626.
Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ದರ್ವೇಶ ಕಂಪನಿಯಲ್ಲಿ ಹೂಡಿಕೆ ಮಾಡಿರುವ ಹೂಡಿಕೆದಾರರಿಗೆ ಹಣ ಮರುಪಾವತಿಗೆ ಮುಂದಾಗಬೇಕೆಂದು ಸಾಮಾಜಿಕ ಕಾರ್ಯಕರ್ತ ಅಂಬಾಜಿರಾವ್ ಮೈದನ್ಕರ್ ಒತ್ತಾಯಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ದರ್ವೇಶ ಕಂಪನಿಯ ವಂಚನೆ ಕುರಿತಂತೆ ಈಗಾಗಲೇ CID ತನಿಖೆ ಸೇರಿದಂತೆ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೆಯುತ್ತಿದೆ. ಕಂಪನಿಯ ಮುಖ್ಯಸ್ಥ ಸುಜಾ ಇವರು ವಿಡಿಯೋದಲ್ಲಿ ಹೂಡಿಕೆದಾರರಿಗೆ DGPEX ಮುಖಾಂತರ ಹಣ ನೀಡುವುದಾಗಿ ಹೇಳಿದರು. ಸುಮಾರು ದಿನಗಳಿಂದ ಹಣ ಮರಳಿ ಬರುವ ನಂಬಿಕೆಯಲ್ಲಿ ಹೂಡಿಕೆದಾರರಿದ್ದಾರೆ. ಆದರೆ ಹಣ ಮರುಪಾವತಿಯಾಗುತ್ತಿಲ್ಲ. ಜೂನ್ 8ರಂದು ವಿಚಾರಣೆ ನಡೆಯಲಿದ್ದು, ಸುಜಾ ಇವರ ಕಂತುಗಳ ಪ್ರಕಾರವಾದರೂ ಹಣ ಮರುಪಾವತಿ ಪ್ರಾರಂಭಿಸಬೇಕು ಎಂದರು. ಕಂಪನಿ ಹೈಕೋರ್ಟ್ಗೆ ಹಣ ಮರುಪಾವತಿಯ ಕುರಿತು ಸ್ಪಷ್ಟ ಅಭಿಪ್ರಾಯವನ್ನು ನೀಡಬೇಕು. ದರ್ವೇಶ ಕಂಪನಿ ನಿಯಮಗಳಂತೆ ಕಾರ್ಯನಿರ್ವಹಿಸಿಲ್ಲ. ಅವರ ಹೇಳಿಕೊಂಡಿರುವಂತೆ DGPEX ಯೋಜನೆ ಮೂಲಕ ಹೂಡಿಕೆದಾರರಿಗೆ ಹಣ ನೀಡಬೇಕು. ಹಣ ಮರಳಿಸುವ ಖಾತ್ರಿ ನೀಡದೇ ಇದ್ದರೆ ಕಾನೂನು ರಕ್ಷಣೆಗಳನ್ನು ರದ್ದುಗೊಳಿಸುವಂತೆ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಹೇಳಿದರು. ಸಾವಿರಾರು ಕುಟುಂಬಗಳು ಕಂಪನಿಯ ನಂಬಿಕೆ ಹೂಡಿಕೆ ಮಾಡಿದ್ದು ವಂಚನೆಗೆ ಒಳಗಾಗಿದ್ದು ಸಂಕಷ್ಟದಲ್ಲಿ ಇದ್ದಾರೆ. ಕೂಡಲೇ ಇತ್ಯರ್ಥಕ್ಕೆ ಮುಂದಾಗಬೇಕೆಂದರು. ಅದಕ್ಕಾಗಿ ಈಗ ಹಳೆಯ ಒಂದು ವಿಡಿಯೋ ಬಂದು ಸರ್ ನೋಡಿದೆ ನಾನು. ಸುಜಾದು ಏನಂತ DGPEX ಅನ್ನೋ ಕಂಪನಿ, ಸರ್ವೇಶ್ ಬಿಟ್ಟು DGPEX ಕಂಪನಿಯಿಂದ ನಾನು ರಿಫಂಡ್ ಮಾಡ್ತೀನಿ ಅಂತ ಹೇಳಿದ್ದೆ ಒಂದು ಸಲ ವಿಡಿಯೋ. ಈಗ ನಮ್ಮದೇನು ಇದೊಂದು ಪ್ರೆಷರ್ ಅಂದರೆ ಸರ್ ಅದೀಗ ಅಥವಾ ಈಗ 8ನೇ ತಾರೀಕು ಕೋರ್ಟ್ ಇದೆ. 8ನೇ ತಾರೀಕಲ್ಲಿ ಸುಜಾ ಖುದ್ದು ಅಪಿಯರ್ ಆಗಿ ಫಿಸಿಕಲ್ ಆಗಿ ಇಲ್ಲಾಂದರೆ ತನ್ನ ವಕೀಲ ಮುಖಾಂತರ DGPEX ಮುಖಾಂತರ ನಾನು EMI ಪ್ರಕಾರನಾಗಲಿ ಇಲ್ಲ ಸಣ್ಣ ಪುಟ್ಟ ಅಮೌಂಟ್ ಫುಲ್ ಪೇಮೆಂಟ್ ಮಾಡ್ತೀನಿ ಅಂತೇಳಿ ಬಟ್ ರಿಫಂಡ್ ಮಾಡ್ತೀನಿ ಅಂತೇಳಿ ಹೇಳಲೇಬೇಕು. ಇದು ಕೊನೆಯದು ಸರ್. ಇಲ್ಲಾಂದರೆ ನಾವು ಸ್ವಂತ ದುಡ್ಡಾಗಿ ಮತ್ತೆ ಒಂದು ಸಲ ಹೋಗಿ ಹೈಕೋರ್ಟಿಗೆ ಅಥವಾ ಏನು ಪ್ರೈಮರಿ ಕೇಸಲ್ಲಿ ಏನು ಸ್ಟೇ ತೊಗೊಂಡಿದ್ದಾನೆ ಆ ಸ್ಟೇನೂ ವೇಕೆಟ್ ಮಾಡಿಸ್ತೀವಿ ನಾವೇ ಹೋಗಿ. ಇಲ್ಲ ಹೆಚ್ಚು ಕಮ್ಮಿ ಆದರೆ ಪತ್ರಗಳು ಎಲ್ಲರೂ ಒಂದೊಂದು ಪತ್ರಗಳು ಟ್ರಾಫಿಕ್ ಬಂದಿದೆ ಸರ್. ಈ ಥರ ಆಗ್ತಾಯಿದೆ, ಕಷ್ಟ ಭಾಳ ಆಗ್ತಾಯಿದೆ ಅಂತ. ಈಗ ಆತ ಈ ಪ್ರತಿಯೊಬ್ಬರು ಭಾಳ ಕಷ್ಟಪಡ್ತಿದ್ದಾರೆ ಸರ್. ನನಗೂ ಕಂಟಿನ್ಯೂ ಫೋನ್ ಬರ್ತಾಯಿದೆ, ದುಡ್ಡು ಬರ್ತಾ ಇಲ್ಲ ಅಂತೇಳಿ. ಅದು ಆ ನೋವು ಆತ ಅರ್ಥ ಮಾಡ್ಕೋಬೇಕು ಸರ್. ಅರ್ಥ ಮಾಡ್ಕೊಂಡು ಇಮಿಡಿಯೇಟಾಗಿ ಕೋರ್ಟಿಗೆ ಹಾಜರಾಗಿ DGPEX ಮುಖಾಂತರ ತಿಂಗಳಾದರೂ EMI ಮುಖಾಂತರ ಆದರೂ ಅವ್ನು ರಿಫಂಡ್ ಮಾಡಬೇಕು ಸರ್. ಮಾಡಿ ಆತನೂ ಒಂದು ಅವನಿಗೆ ಪ್ರಾಮಿಸ್ ಮಾಡಿದ್ದ ಸರ್. ಲಾಸ್ಟಿಗೆ ಪ್ರಾಮಿಸ್ ಮಾಡಿದ್ದ. ಈಗ 8ನೇ ತಾರೀಕಿಗೆ ನಮ್ಮ ಸುಲ್ತಾನ್ ಅವ್ರ ಮಿಸ್ಸಸ್ ಸಮರೀನ್ ಬೇಗಂ ಅವ್ರ ಕೇಸಿದೆ ಸರ್. ಈಗ ಆ ಕೇಸಿನ ಅಟೆಂಡ್ ಆಗ್ತದೆ. ಅದಕ್ಕೆ ಸ್ಟೇ ಆಗಿದ್ದಾರೆ. ಆ ಸ್ಟೇ ಬರಲ್ಲ ಅಂತ. ಅಥವಾ ರಿಫಂಡ್ ಮಾಡ್ತೀನಿ ಅಂತ ಹೇಳಲೇಬೇಕು. ರಿಫಂಡ್ ಮಾಡಬೇಕು. ಮಾಡಿದ ಮೇಲೆ ನೋಡೋಣ ಸರ್. ಈಗ ಅವ್ರ ಕೇಸಲ್ಲಿ ಅಟೆಂಡ್ ಆಗ್ತಾ ಇದ್ದಾರೆ. ಆ ಕೇಸಲ್ಲಿ ಬಂದು ಹೇಳಬೇಕು. ಆಮೇಲೆ ಚಂದ್ರ ಕೇಸಿನಲ್ಲಿ ಏನಾದ ಸರ್ ಕಂಪನಿ ಇದು ಜವಾಬ್ದಾರಿ ಆಗ ಇದೇನಂತ ಮಾರನೇ ಅನ್ಕೊಳ್ಳಿ, ರಿಕ್ವೆಸ್ಟ್ ಅನ್ಕೊಳ್ಳಿ, ಏನಾನ ಅನ್ಕೊಳ್ಳಿ, ಬಟ್ ಅಮೌಂಟ್ ರಿಫಂಡ್ ಆಗಲೇಬೇಕು. ಈ ಸಂದರ್ಭದಲ್ಲಿ ಮಸೂದ್ ಅಲಿ, ಮತೀನ್, ಸುಲ್ತಾನ್, ಶೇಖಾವಲಿ, ಸೋಯಾ, ಬಶೀರುದ್ದೀನ್ ಸೇರಿದಂತೆ ಅನೇಕರಿದ್ದರು. ಸ್ಟೇಷನ್ ರಸ್ತೆಯಲ್ಲಿ ಇರುವ ಬಾಲಕಿಯರ PU ಕಾಲೇಜಿನ ಕಟ್ಟಡ ಕಾಮಗಾರಿ ಅಪೂರ್ಣವಾಗಿ ಉಳಿಸಿರುವುದಕ್ಕೆ
ಕಾಲೇಜಿನ ಪ್ರಾಚಾರ್ಯ ಕುಂಟೆಪ್ಪ ಗೌರಿಪುರ ಇವರನ್ನು ಜಿಲ್ಲಾಧಿಕಾರಿ ಪೂವಿತಾ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಜಿಲ್ಲಾಧಿಕಾರಿ ಪೂವಿತಾ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಈಶ್ವರ್ ಕಾಂದು ಕಟ್ಟಡ ಕಾಮಗಾರಿ ಪರಿಶೀಲಿಸಿದರು. ಅತಿ ಹೆಚ್ಚು ಮಕ್ಕಳ ಸಂಖ್ಯೆ ಇರುವ ಕಾಲೇಜಿನ ಕಟ್ಟಡ ಅನೇಕ ದಿನಗಳಿಂದ ನೆನೆಗುದಿಗೆ ಬಿದ್ದರೂ ಯಾವುದೇ ಕ್ರಮ ಏಕೆ ಕೈಗೊಂಡಿಲ್ಲ ಎಂದು ಪ್ರಶ್ನಿಸಿದರು. ಏನೇ ಸಮಸ್ಯೆಗಳಿದ್ದರೂ ಶೀಘ್ರ ಪರಿಹರಿಸಿಕೊಳ್ಳುವಂತೆ ಸೂಚಿಸಿದರು. ಅಷ್ಟೇ ಮಾಡಿಲ್ಲ, ಅಷ್ಟೇ ಮಾಡಿದಾಗ ಅವರವರದೇ ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಬಿಡಿ, ಮಕ್ಕಳು ಚೆನ್ನಾಗಿ ಅಧಿಕ ಮಾಸ ಪೌರ್ಣಿಮೆಯ ಪವಿತ್ರ ಸಂದರ್ಭದಲ್ಲಿ ರಾಯಚೂರಿನ ಕೋಟೆಯಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 33 ಪವಮಾನ ಹೋಮವನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಹಾಗೂ ವೈದಿಕ ಸಂಪ್ರದಾಯದಂತೆ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ವೇದಜ್ಞಾನಿ ಹಾಗೂ ಜ್ಯೋತಿಷ್ಯ ಮಾರ್ಗದರ್ಶಕರಾದ ಗುರುರಾಜಾಚಾರ್ಯ ಜೋಶಿ ತಾಳಿಕೋಟೆ ಗುರುಜಿ ಅವರ ನೇತೃತ್ವದಲ್ಲಿ ಬೆಳಗ್ಗೆ 7 ಗಂಟೆಗೆ ಕಾರ್ಯಕ್ರಮ ಆರಂಭದಲ್ಲಿ ಪುಣ್ಯವಾಚನ, ಮಾತೃಕಾ ಪೂಜೆ, ಕಳಶಾರಾಧನೆ ಹಾಗೂ ಶಾಸ್ತ್ರೋಕ್ತ ವೈದಿಕ ವಿಧಿವಿಧಾನಗಳು ನೆರವೇರಿಸಲ್ಪಟ್ಟವು. ನಂತರ ವೇದ ಮಂತ್ರಗಳ ಘೋಷಣೆ ಹಾಗೂ ಪವಮಾನ ಸೂಕ್ತಗಳ ಪಠಣಗಳೊಂದಿಗೆ 33 ಪವಮಾನ ಹೋಮಗಳನ್ನು ನಡೆಸಲಾಯಿತು. ಈ ಯಜ್ಞದಲ್ಲಿ 33 ದಂಪತಿಗಳು ಭಾಗವಹಿಸಿ ಹೋಮದಲ್ಲಿ ಆಹುತಿಗಳನ್ನು ಸಮರ್ಪಿಸಿ ಪೂರ್ಣಾಹುತಿಯಲ್ಲಿ ಪಾಲ್ಗೊಂಡರು. ವೈದಿಕ ಮಂತ್ರೋಚ್ಚಾರಣೆಗಳಿಂದ ದೇವಸ್ಥಾನದ ಆವರಣವು ಆಧ್ಯಾತ್ಮಿಕ ಚೈತನ್ಯದಿಂದ ತುಂಬಿ ತುಳುಕುತ್ತಿತ್ತು. ಕಾರ್ಯಕ್ರಮದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಕಮಿಟಿಯ ಸದಸ್ಯರಾದ ಗೋಪಾಲಕೃಷ್ಣ ತಟ್ಟಿ, ವ್ಯಾಸರಾವ್ ಕುಲಕರ್ಣಿ, ಶರತ್ ಕುಲಕರ್ಣಿ ಹಾಗೂ ಕೋಟೆಯ ಹಿರಿಯರಾದ ನರಸಿಂಹರಾವ್ ಕುಲಕರ್ಣಿ ಉಪಸ್ಥಿತಿ ಇದ್ದು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದರು. ಈ ಸಂದರ್ಭದಲ್ಲಿ ಗುರು ಸಾರ್ವಭೌಮ ಜ್ಯೋತಿಷಾಲಯ ಪೀಠನಂ ವಿದ್ಯಾರ್ಥಿಗಳು ಹಾಗೂ ಶಿಷ್ಯ ವೃಂದದವರಾದ ರಾಮಾಚಾರಿ, ನಾಗರಾಜರಾವ್ ಕುಲಕರ್ಣಿ, ವಿಜಯಾಚಾರ್ಯ ರಾಯಕಂಪಿ, ವಿಜಯಾಚಾರ್ಯ ರಾಂಪುರ್, ಸುದರ್ಶನ ವಾಸು, ವೆಂಕೋಬ್ರಾವ್ ಶ್ರವಂತಿಗೆರೆ, ವೆಂಕೋಬ್ರಾವ್ ಇನಮ್ದಾರ್, ನವೀನ್ ಕುಮಾರ್, ಹರಿಶಂಕರ್, ವಿ ಗೋವಿಂದ್ ಸೇರಿದಂತೆ ಅನೇಕರು ಸಕ್ರಿಯವಾಗಿ ಭಾಗವಹಿಸಿ ವೈದಿಕ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದರು. ಕಾರ್ಯಕ್ರಮದಲ್ಲಿ ಸುಮಾರು 250ಕ್ಕೂ ಅಧಿಕ ಭಕ್ತರು ಭಾಗವಹಿಸಿ ಪವಮಾನ ಹೋಮದ ಮಹಾಪುಣ್ಯ ಫಲವನ್ನು ಪಡೆದರು. ಭಕ್ತರಿಗೆ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಹೋಮದ ಸಂದರ್ಭದಲ್ಲಿ ಭಕ್ತರು ತಮ್ಮ ಕುಟುಂಬದ ಕ್ಷೇಮ, ಆರೋಗ್ಯ, ಐಶ್ವರ್ಯ ಹಾಗೂ ಸಕಲ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿದರು. ಗುರುರಾಜಾಚಾರ್ಯ ಜೋಶಿ ತಾಳಿಕೋಟೆ ಗುರುಜಿ ಅವರು ಮಾತನಾಡಿ, ಅಧಿಕ ಮಾಸ ಪೌರ್ಣಿಮೆಯಲ್ಲಿ ನೆರವೇರಿಸುವ ಪವಮಾನ ಹೋಮವು ಅತ್ಯಂತ ಶ್ರೇಷ್ಠವಾದ ವೈದಿಕ ಅನುಷ್ಠಾನವಾಗಿದ್ದು, ಇದರಿಂದ ಪಾಪಾಕ್ಷಯ, ದೋಷ ನಿವಾರಣೆ, ಮನಃಶಾಂತಿ, ಆರೋಗ್ಯ ವೃದ್ಧಿ, ಕುಟುಂಬದ ಸುಖ ಸಮೃದ್ಧಿ ಹಾಗೂ ಆಧ್ಯಾತ್ಮಿಕ ಉನ್ನತಿ ಲಭಿಸುತ್ತದೆ ಎಂದು ತಿಳಿಸಿದರು. ಇಂತಹ ಧಾರ್ಮಿಕ ಕಾರ್ಯಕ್ರಮಗಳು ಸನಾತನ ಧರ್ಮದ ಸಂರಕ್ಷಣೆ ಹಾಗೂ ಸಮಾಜದಲ್ಲಿ ಧಾರ್ಮಿಕ ಜಾಗೃತಿ ಮೂಡಿಸಲು ಸಹಕಾರಿಯಾಗುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಲೋಕ ಕಲ್ಯಾಣ, ದೇಶ ಸಮೃದ್ಧಿ, ಉತ್ತಮ ಮಳೆ, ರೈತರ ಅಭಿವೃದ್ಧಿ, ಗೋ ಸಂರಕ್ಷಣೆ ಹಾಗೂ ಸಮಸ್ತ ಜನರ ಆರೋಗ್ಯ, ಶಾಂತಿ ಮತ್ತು ಐಶ್ವರ್ಯಕ್ಕಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಪೂರ್ಣಾಹುತಿ ನೆರವೇರಿಸಲಾಯಿತು. ಈ ವೈದಿಕ ಮಹಾಯಜ್ಞವು ಭಕ್ತಿ, ಶ್ರದ್ಧೆ ಮತ್ತು ಧಾರ್ಮಿಕ ಉತ್ಸಾಹದೊಂದಿಗೆ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ಈ ನಿಮ್ಮ ಹಿರಿಯರನ್ನ ಪ್ರಾರ್ಥನೆ ಮಾಡಿಕೊಂಡ್ರು ಸಾಕು. ಮನೆಯಾಗ ಅವ್ರನ್ನ ಸ್ಮರಣೆ ಮಾಡಿದ್ರೆ ಸಾಕು, ಪೂರ್ತಿ ಮನೆಯಾಗಕ್ಕೆ ಶುಭ ಆ ತಟ್ಟಿನ ಎತ್ತಿ ಸೈಡಿಗೆ ತಂದ್ಕೊಂಡಿದ್ರೆ ಹಿರಿಯರಿದ್ರೆ
ಈ ದಿನ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಸನಾತನ ಧರ್ಮಕ್ಕೆ ಬೆಂಬಲ ವ್ಯಕ್ತಪಡಿಸುತ್ತಾ ಈ ದಿನ ನಾವು 33 ರವಿವಂಶತ್ ಅಂದರೆ ಅಧಿಕ ಮಾಸದಲ್ಲಿ 33 ದಾನವನ್ನು 33 ಕಾರ್ಯವನ್ನು ಮಾಡೋದರಿಂದ ಅಧಿಕಸ್ಯ ಅಧಿಕ ಫಲಂ ಅಂತೇಳಿ ಆ ಫಲ ಸಿಗೋ ಕಾರಣದಿಂದ 33 ಪವಮಾನ ಹೋಮಗಳನ್ನು 33 ಜೋಡಿ ಸಹಿತ ಆಜ್ಯ ಮತ್ತು ತಿಲದಿಂದ ಈ ಸಾರಿ ಪವಮಾನ ಹೋಮವನ್ನು ಮಾಡುತ್ತಿದ್ದೇವೆ. ಲೋಕ ಕಲ್ಯಾಣಾರ್ಥವಾಗಿ ಭಗವಂತ ಎಲ್ಲರಿಗೂ ಭಕ್ತಾದಿಗಳಿಗೆ ಆಯು ಆರೋಗ್ಯ ಸಂಪತ್ತು ಎಲ್ಲನೂ ಕೊಡಲಿ. ಹೋಮದೊಳಗೆ ಭಾಗವಹಿಸಿದಂಥ ಎಲ್ಲ ದಂಪತಿಗಳಿಗೂ ಮತ್ತು ಈ ಕೋಟೆ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ಸಮಿತಿಯವರಿಗೂ ಕೂಡ ಆಯು ಆರೋಗ್ಯ ಸಂಪತ್ತು ಕೊಡಲಿ ಮತ್ತು ಗುರುಸಾರ್ವಭೌಮ ಜ್ಯೋತಿಷ್ಯಾಲಯ ಪೀಠದ ಎಲ್ಲ ವಿದ್ಯಾರ್ಥಿಗಳಿಗೂ ಸಹಿತ ವಿದ್ಯಾ ಕೊಡಲಿ, ವೈರಾಗ್ಯ ಬುದ್ಧಿ ಕೊಡಲಿ ಅಂಥೇಳಿ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊತೇನೆ. ಈ ಹೋಮ ಲೋಕ ಕಲ್ಯಾಣಾರ್ಥವಾಗಿ ನಡೆಸ್ತಾ ಇರೋದು. ಈ ಹೋಮದಿಂದ ಲೋಕ ಕಲ್ಯಾಣ ಆಗಲಿ ಅಂತೇಳಿ ನಾವು ಭಾರತೀಯ ಮುಖ್ಯ ರುದ್ರಾಂತರ್ಗತ ಭಾರತೀಯ ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಕಾಮಗಾರಿಗಳಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡದೆ ರೈತರಿಗೆ ತೊಂದರೆ, ಶರಣಪ್ಪ ಉದ್ವಾಳ್. ನಿಷ್ಕರಣೆ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಳಿಸದಿದ್ದರೆ ಶಿಸ್ತು ಕ್ರಮ, ಡಿಸಿ ಪೂವಿತ ಎಚ್ಚರಿಕೆ. ಆರ್ವಿ ತಿಮ್ಮಾಪುರ್ಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಲಿ, ವಿಜಯಕುಮಾರ್ ಜಗಲಿ. ಶಾಲಾ ಪ್ರಾರಂಭೋತ್ಸವ, ಉತ್ತಮ ಶಿಕ್ಷಣ ಪಡೆದು ಉನ್ನತ ಅಧಿಕಾರಿಗಳಾಗಿ ಡಿಸಿ ಶುಭ ಹಾರೈಕೆ. ದರ್ವಿಶ ಕಂಪನಿ ಹೂಡಿಕೆದಾರರಿಗೆ ಹಣ ಮರಳಿಸಲಿ, ಅಂಬಾಜಿರಾವ್ ಮೈದನ್ಕರ್. ಬಾಲಕಿಯರ ಪಿಯು ಕಾಲೇಜು ಕಟ್ಟಡ ಪೂರ್ಣ, ಡಿಸಿ ತರಾಟೆ. ಮತ್ತು ಅಧಿಕ ಮಾಸ ಪೌರ್ಣಿಮೆ ಅಂಗವಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ 33 ಪವಮಾನ ಹೋಮ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಟ್ಯಾಗೂರ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಸಂಚಾಲಿತ ಡಿಟಿಜೆ ಬಾಲಕಿಯರ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಜವಾಹರ ನಗರ, ರಾಯಚೂರು. ಕಲಾ ಶಿಕ್ಷಣ ಮತ್ತು ವಾಣಿಜ್ಯ ಪ್ರವೇಶಗಳು ಪ್ರಾರಂಭವಾಗಿವೆ. ಸಂಪರ್ಕಿಸಿ ಪ್ರಿನ್ಸಿಪಲ್ ಪ್ರಕಾಶ್ ಆರ್ 9845189626. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್
Dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.